ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಶ್ವಬಂಧು ಟಿವಿಗೆ ಸ್ವಾಗತ. ಬಾಗಲ್ಕೋಟ್ ಕಲಬುರಗಿಯ ರೇವೋರನಲ್ಲಿ ಶಾಂತಿಯುತ ಶೋಭಾಯಾತ್ರೆಯ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ಹಾಗೂ ಚಪ್ಪಲಿ ಎಸೆದ ಘಟನೆಯನ್ನು ಖಂಡಿಸಿ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂತ ಜಮಖಂಡಿ ಮರಾಠ ಸಮಾಜದ ಮುಖಂಡರು ಮನವಿ ಸಲ್ಲಿಸಿದರು. ಹೌದು ಪ್ರಿಯ ವೀಕ್ಷಕರೇ, ದಿನಾಂಕ 19/2/2026ರಂದು ಬಾಗಲ್ಕೋಟ್ ಶಹರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಉತ್ಸವದ ಮೆರವಣಿಗೆಯು ಅತ್ಯಂತ ಶಾಂತಿಯುತವಾಗಿ ಬಾಗಲ್ಕೋಟ್ ಕಿಲ್ಲಾವೋಣಿಯ ಪಂಕ ಮಸೀದಿ ಬಳಿ ಆಗುತ್ತಿದ್ದಾಗ ಕೆಲವು ಕೋಮು ಪ್ರಚೋದಿತ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಕಲ್ಲು ತೂರಾಟ ಹಾಗೂ ಚಪ್ಪಲಿ ಎಸೆದ ಕಾರಣಕ್ಕೆ ಕೋಮುಗಲಭೆ ಶುರುವಾಗಿ ಗೊಂದಲ ವಾತಾವರಣ ಸೃಷ್ಟಿಯಾಗಿ ಜಾತಿಗಳ ನಡುವೆ ವಿಷಬೀಜ ಬಿತ್ತಿರುವ ಕಾರಣಕ್ಕಾಗಿ ದಿನಾಂಕ 23/2/2026ರಂದು ಜಮಖಂಡಿ ಮರಾಠ ಸಮಾಜದ ಮುಖಂಡರುಗಳ ಸಮ್ಮುಖದಲ್ಲಿ ಮನವಿ ಸಲ್ಲಿಸಲಾಯಿತು. ವರದಿ ಲಕ್ಷ್ಮಣ್ ಕಾಂಬಳೆ, ವಿಶ್ವಬಂಧು ಟಿವಿ, ಜಮಖಂಡಿ. ರೇವೂರಿನಲ್ಲಿ ಶಾಂತಿಯುತ ಶೋಭಾಯಾತ್ರೆ ಮೆರವಣಿಗೆಯಲ್ಲಿ ಮಸೀದಿ ಬಳಿ ಕಲ್ಲು ತೂರಾಟ ಹಾಗೂ ಚಪ್ಪಲಿ ಎಸೆತಗಳನ್ನು ಖಂಡಿಸಿ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಕುರಿತು ಮಾನ್ಯರೇ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಸದರಿ ದಿನಾಂಕ 19/2/2026ರಂದು ಬಾಗಲಕೋಟೆ ಶಹರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವದ ಮೆರವಣಿಗೆಯು ಅತ್ಯಂತ ಶಾಂತಿಯುತವಾಗಿ ಬಾಗಲಕೋಟೆ ಕಿಲ್ಲಾವೋಣಿಯ ಪಂಕ ಮಸೀದಿ ಬಳಿ ಸಾಗುತ್ತಿದ್ದಾಗ ಕೆಲವು ಕೋಮು ಪ್ರಚೋದಿತ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಕಲ್ಲು ತೂರಾಟ ಹಾಗೂ ಚಪ್ಪಲಿ ಎಸೆದಿದ್ದಾರೆ. ಈ ಘಟನೆ ಖಂಡನೀಯವಾಗಿದ್ದು ಇರುತ್ತದೆ. ಈ ಶೋಭಾಯಾತ್ರೆಯಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿ ಮೇಲೆಯೂ ಸಹ ಕಲ್ಲು ತೂರಾಟ ಮಾಡಿದ್ದು ಹಾಗೂ ಬಾಗಲಕೋಟೆ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಸಿದ್ಧಾರ್ಥ ಗೋಯಲ್ ಸಾಹೇಬರ ಭುಜಕ್ಕೆ ಸಹ ಕಲ್ಲು ತಗುಲಿ ಗಾಯಗಳಾಗಿದ್ದು ಸಹ ಅಷ್ಟೇ ಖಂಡನೀಯ. ಹಾಗೂ ಕಲಬುರಗಿ ರೇವೂರಿನಲ್ಲಿ ಸಹ ಇಂತಹ ಘಟನೆಯಾಗಿದ್ದು ಖಂಡನೀಯ. ಇದರಿಂದ ನಮ್ಮ ಸಮಸ್ತ ಮರಾಠ ಸಮಾಜಕ್ಕೆ ಧಕ್ಕೆ ಉಂಟಾಗಿದ್ದು ಇರುತ್ತದೆ. ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದಲ್ಲಿ ಸರ್ವಧರ್ಮಗಳಿಗೆ ಸಮ ಭಾವದಿಂದ ಕಾಣುತ್ತಿದ್ದರು. ಅಂತಹ ಮಹಾನ್ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆಯಲ್ಲಿ ಇಂತಹ ದುಷ್ಕೃತ್ಯ ನಡೆದಿದ್ದು ಅಸಹನೀಯವಾಗಿದ್ದು ಇರುತ್ತದೆ. ಸದರಿ ಛತ್ರಪತಿ ಶಿವಾಜಿ ಮಹಾರಾಜರ ಶೋಭಾಯಾತ್ರೆಯ ಮೆರವಣಿಗೆ ಹಾಗೂ ಇನ್ನಿತರ ಸನಾತನ ಸಂಪ್ರದಾಯ ಮೆರವಣಿಗೆಗಳು ಮಸೀದಿಗಳ ಮುಂದೆ ಹಾದು ಹೋಗಬಾರದು ಅಂತ ಯಾವ ಕಾನೂನು ಉಲ್ಲೇಖವಿದೆಯೇ ಅಥವಾ ಮಸೀದಿಯ ಮುಂದೆ ಹಾದು ಹೋಗಬಾರದು ಅಂತ ಕಾನೂನು ಇದೆಯಾ? ನಮ್ಮ ಮರಾಠ ಸಮಾಜ ಛತ್ರಪತಿ ಶಿವಾಜಿ ಮಹಾರಾಜರ ಅದೇ ಪರಂಪರೆಯನ್ನು ನಾವು ಈಗಲೂ ಸಹ ಪಾಲಿಸುತ್ತಾ ಬಂದಿದ್ದೇವೆ. ಬೇರೆ ಯಾವುದೇ ಧರ್ಮದ ಮೆರವಣಿಗೆಯಲ್ಲಿ ನಾವು ಯಾವತ್ತೂ ಕೂಡ ಇಂತಹ ದುಷ್ಕೃತ್ಯ ಮಾಡಿಲ್ಲ ಹಾಗೂ ಭವಿಷ್ಯದಲ್ಲಿ ಆಗುವುದಿಲ್ಲ. ಇದಕ್ಕೆ ಉದಾಹರಣೆ ಏನೆಂದರೆ 2017ರಲ್ಲಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರದಲ್ಲಿ ಇತಿಹಾಸ ಸೃಷ್ಟಿ ಮಾಡಿದ ಪ್ರತಿಭಟನೆ ಎಂದರೆ ಅದು ಏಕ್ ಮರಾಠ ಲಾಕ್ ಮರಾಠ ಮೂಕ್ ಮೋರ್ಚಾ. ಈ ಪ್ರತಿಭಟನೆಯಲ್ಲಿ ನಾವು ಯಾರಿಗೂ ಯಾವ ರೀತಿಯಿಂದಲೂ ತೊಂದರೆ ಮಾಡದೆ ನಮ್ಮ ಪ್ರತಿಭಟನೆಯನ್ನು ಮೌನ ರೀತಿಯಲ್ಲಿ ಮಾಡಿದೆವು. ಈ ತರಹದ ಶಾಂತಿಯುತ ಸಮಾಜ ನಮ್ಮದು. ಆದರೆ ಈಗಿನ ದುಷ್ಕರ್ಮಿಗಳ ಇಂತಹ ಕೃತ್ಯ ನಮ್ಮ ಮರಾಠ ಸಮಾಜ ಛತ್ರಪತಿ ಶಿವಾಜಿ ಮಹಾರಾಜ ಮೆರವಣಿಗೆಯಲ್ಲಿ ಮಾಡಿದ್ದು ಯಾಕೆ? ಅದಕ್ಕಾಗಿ ಕಾನೂನು ಚೌಕಟ್ಟಿನಲ್ಲಿ 8 ಜನರು ಮಾತ್ರ ನೀವು ಬಂಧಿಸಿದ್ದೀರಿ. ಸದರಿಯವರ ಗಡೀಪಾರು ಮಾಡಲು ನೊಂದ ಸಮಸ್ತ ಮರಾಠ ಸಮಾಜ ವತಿಯಿಂದ ವಿನಂತಿ ಇರುವುದು ಹಾಗೂ ಸದರಿ ಮಸೀದಿ ಸುಮಾರು 200ರಿಂದ 300 ಜನ ಇದ್ದರು ಹಾಗೂ ಮಸೀದಿಯ ಕಮಿಟಿಯ ಹಿರಿಯರನ್ನು ಸಹ ಕರೆಯಿಸಿ ವಿಚಾರಣೆ ಮಾಡಿ ಸ್ಪಷ್ಟೀಕರಣ ಕೊಡಬೇಕು. ಈ ಘಟನೆಯು ಮರುಕಳಿಸದಂತೆ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಮುಂದಿನ ದಿನಮಾನಗಳಲ್ಲಿ ಇಂತಹ ಘಟನೆ ಮಾಡಬಾರದು ಅಂತ ಮುಸ್ಲಿಂ ಕಮಿಟಿಯ ಮುಸ್ಲಿಂ ಸಮಾಜದ ಬಾಂಧವರಿಗೆ ತಿಳಿಸಿ ಎಚ್ಚರಿಕೆ ನೀಡಬೇಕು. ಕಾರಣ ಮಾನ್ಯರು ಇಂತಹ ಘಟನೆಗಳು ಮುಂದಿನ ದಿನಮಾನಗಳಲ್ಲಿ ನಡೆಯದಂತೆ ನೋಡಿಕೊಳ್ಳಬೇಕು ಹಾಗೂ ಇಂತಹ ಘಟನೆಗಳನ್ನು ಭಾಗವಹಿಸಿ ವ್ಯಕ್ತಿಯ ಮೇಲೆ ಕಠಿಣ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂದು ಸಲ್ಲಿಸುತ್ತಿದ್ದೇವೆ.